करावली न्यूज नेटवर्क के स्वागत। नाजरीन आदाब, करावली न्यूज नेटवर्क की जानिब से फिर एक बार आपका इस्तकबाल है। आज इस वक्त हम आपको एक बड़ी न्यूज बताने जा रहे हैं। कल शाम के वक्त पुलिस क्वार्टर्स सागर रोड में क्वार्टर्स के अंदर जाने का जो रोड है उसको अचानक से पुलिस ब्रैकेट डालकर उस रोड को बंद कर दिया जाता है। इतने सालों के बाद अचानक से उस रोड को बंद करने का क्या मकसद है, उसको जानने के लिए आवाम वहां पर जमा होकर पुलिस से जवाब जानने की कोशिश करती है और रोड को जल्द अभी इसी वक्त खुला करने की मांग करती है। लेकिन पुलिस की तरफ से लोगों को मायूसी नजर आती है। वहां का पूरा मंजर हम आपको वीडियो की शक्ल में दिखाने की कोशिश कर रहे हैं। इसके बाद आज एसी ऑफिस में आवाम की तरफ से क्या शिकायत हुई और एसी मैडम की तरफ से क्या जवाब मिला, इस वीडियो के बाद हम आपको दिखाने जा रहे हैं। सबसे पहले कल की वीडियो देखिए। ನನ್ನ ಹೆಸರು ಶೈನಾ ಶೇಖ್, ನಾನು ಪಟೇಲ್ ಪಂಚಾಯತ್ ಕೌನ್ಸಿಲರ್. ಆ್ಯಕ್ಚುಲಿ ಇದು ವಾರ್ಡ್ ನಂಬರ್ 4 ಡಿ ಪಿ ಕಾಲೋನಿ ಸಾಗರ್ ರೋಡ್ ಮತ್ತು ಪೊಲೀಸ್ ಗ್ರೌಂಡ್ ಈ ಕಡೆ. ಇದು ಏನಂದರೆ ನಮ್ಮ ಇಲ್ಲಿ ಒಂದು ಫ್ರಮ್ 40 to 50 ಇಯರ್ಸ್ ಇಲ್ಲಿ ರೋಡ್ ಇದೆ. ಇಲ್ಲಿ ಬ್ಯಾರಿಗೇಡ್ಸ್ ಹಾಕಿ ಈ ಕಡೆ ಬಂದ್ ಮಾಡಿದ್ದಾರೆ ಪೊಲೀಸವರು. ಎಷ್ಟು ರಿಕ್ವೆಸ್ಟ್ ಮಾಡಿದ್ರೇನು ಇಲ್ಲೂ ಓಪನ್ ಮಾಡ್ತಾ ಇಲ್ಲ. ಶಾಲೆ ಮಕ್ಕಳಿಗೆ, ನಾರ್ಮಲ್ ಪೀಪಲ್, ಸೀನಿಯರ್ ಸಿಟಿಸನ್ಸ್, ವಾಕಿಂಗ್ ಹೋಗೋರು, ಸೀನಿಯರ್ ಸಿಟಿಸನ್ಸ್ ಬೆಳಿಗ್ಗೆ ಎಲ್ಲವರಿಗೆ ಪ್ರಾಬ್ಲಮ್ ಇದೆ. ರೋಡಲ್ಲಿ ಎಷ್ಟು ಜನ ಹೋಗ್ತಾರೋ ಬರ್ತಾರೋ ಅವರೆಲ್ಲರಿಗೂ ಪ್ರಾಬ್ಲಮ್ ಇದೆ. ಸೊ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದನ್ನು ತೆಗೆದು ಹಾಕಿ ನಮಗೆ ಒಂದು ಸರಿಯಾಗಿ ದಾರಿಯನ್ನು ವೇ ಮಾಡಿಕೊಡಿ. ಕಾನೂನು ಬಗ್ಗೆ ನಾನು ಹೇಳ್ತೀನಿ. ಫಸ್ಟ್ ಹೇಳೋದನ್ನ ಫಸ್ಟ್ ಸರಿಯಾಗಿ ತಿಳ್ಕೊಳ್ಳಿ. ಅವ್ರು ಹಿಂಗೆ ಸಮಸ್ಯೆ ಏನಂದ್ರೆ ಅವ್ರು ನಮಗೆ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಏನಿದೆಯಲ್ಲ ಈ ರೋಡು, ಇದು ಗ್ರೌಂಡ್ ಹೋಗೋಕ್ಕೆ ಹಿಂಗೆ ಹೋಗೋಕ್ಕೆ ಇದು ಮಾಡಿದ್ದಂತೆ. ಫಸ್ಟ್ ಅಲ್ಲಿಂದ ಆ ಕಡೆ ಹೋಗೋಕ್ಕೆ ಬೇಕು, ಅದು ಇದೆಯಂತೆ. ಇವ್ರು ನಮ್ಮ ಪೊಲೀಸರು ಇದು ಹೇಳಿ ಮಾಡಿಸಿದ್ರಂತೆ. ಇದು ನಮಗೆ ಹೇಳಿದ್ದು, ನಾವೇನು ಬೇರೆ ಅಂತಲ್ಲ. ಈಗ 1 ವರ್ಷ ಹೆಚ್ಚು ಬಂದಿದ್ದು ಇದು ನಾವು ಹೇಳಿ ಪೊಲೀಸರು ನಮ್ಮ ರಾಟೋ ಇವರು ಇದ್ದಾರೆ ಸರ್, ಅವರು ಹೇಳಿ ಇದು ಡ್ಯಾಮು ಇದು ಹಾಕಿಸಿದಾರಂತೆ. ಪೊಲೀಸರೇ ಮಾಡಿಸಿದ್ದು ಒಳಗಡೆ ಇಲ್ಲಿದ್ರು, ಇದು ಒಳಗಡೆ ಹೋಗೋಕ್ಕೆ ಎಲ್ಲರಿಗೂ ಪೊಲೀಸರು ಮಾಡಿಸಿದ್ರಂತೆ. ಬೇರೆ ಇವ್ರನ್ನ ಇಲ್ಲಿ ಲಾರಿ ತರೋದು, ಆಮೇಲೆ ರಿಸರ್ಚ್ ಮಾಡೋದು, ಆಮೇಲೆ ಸಿಗರೇಟ್ ಸಿಗರೇಟ್ ಇದೆ ಅಂತ ಬಂದಿಟ್ಕೊಳ್ಳೋದು, ಇಲ್ಲಿ ಪಾರ್ಟಿ ಮಾಡೋದು ಹೀಗೆ ಮಾಡ್ತಾ ಇದ್ದಾರಂತೆ. ಮತ್ತು ಎಲ್ಲ ಹೆಣ್ಮಕ್ಳು ಎಲ್ಲ ಇಲ್ಲಿ ನಿಂತ್ಕೊಂತಾರಲ್ಲ ಸರ್, ಅವ್ರಿಗೆಲ್ಲ ಆಮೇಲೆ ನೆಕ್ಸ್ಟ್ ಹೇಳ್ರಿ ರೋಡ್ ಬಿಡಿ ಸರ್, ಫಸ್ಟ್ ರೋಡ್ ಬಾಕಿದ ಆಮೇಲೆ ಎಲ್ಲ ರೋಡಲ್ಲ ಆಗುತ್ತೆ ಎಲ್ಲ ಕೆಲಸನು. ರೋಡ್ ಇದೆ, ಫಾರೆಸ್ಟ್ ಜಾಗ, ನಮಗೆ ಇದು ಮುನ್ಸಿಪಾಲಿಟಿ ಆಗಲಿ ಪಂಚಾಯತ್ ಫಾರೆಸ್ಟ್ ಇದೆ ಸರ್. ಅಲ್ಲ ಸರ್, ಇದು ಪೊಲೀಸರು ಯಾರು ಬರ್ತಾ ಇಲ್ಲ. ಮಾತಾಡಬಾರ್ದು ಸರ್. ನಮ್ದು ಕೃಷಿ ಭೂಮಿ ಇದೆ ಸರ್, ನಮ್ದು ಹುಲ್ಲಿನ ಗಾಡಿ, ಗೊಬ್ಬರದ ಗಾಡಿ ಎಲ್ಲ ಇದೆ. ಆ ರೋಡಲ್ಲಿ ಕಟ್ಟಾಗಲ್ಲ ಸರ್, ದೊಡ್ಡ ಗಾಡಿ ಕಟ್ಟಾಗಲ್ಲ. ನಾವು ಯಾವಾಗಿಂದ ಇದೆ ಓಡಾಡ್ತಿದ್ದೀವಿ. ಅಧಿಕಾರ ಮಾಡ್ತೀವಿ, ಹೋಗ್ತೀರಿ. ನಾವಿಲ್ಲೇ ಹುಟ್ಟಿದ್ದು ಸರ್, ನಾವಿಲ್ಲೇ ಹುಟ್ಟು ಬೆಳೆದಿದ್ದು ಸರ್. ಬಿಡಾಡಿನ ರಾಷ್ಟ್ರದಲ್ಲಿ ಪೊಲೀಸ್ನವರು ಅಕ್ರಮ ಏನಾರ ಕಟ್ಕೊಂಡು ಏನಾರ ಮಾಡ್ತಾರೆ ಮಾಡ್ಸೋಣ. ಅಕ್ರಮ ಅದ್ ನಮಗೆ ಸಂಬಂಧ ಇಲ್ಲ ಸರ್. ರೋಡ್ ಒಂದು ಕೊಡಿ ಸರ್, ನೀವು ಏನೇ ಮಾಡ್ಕೊಳ್ಳಿ. ನಮ್ಮ ರೋಡ್ ಕ್ಲಿಯರ್ ಮಾಡ್ಕೊಳ್ಳಿ ಸರ್. ಬೇಕಾದ್ರೆ DC ಹತ್ರ ಹೋಗ್ಬಿಡಿ. ಅಲ್ಲಿ ತನಕ ಹೋಗಿ इसके बाद आज एसी ऑफिस में जो आवाम की तरफ से नुमाइंदगी हुई, तब एसी मैडम और आवाम की तरफ से क्या बहस हुई
वो आप खुद वीडियो देखकर जानिए। लोगों का सिर्फ एक ही सवाल था कि आखिर इतने सालों के बाद उस रोड को आवाम के लिए बंद करने का क्या मकसद हो सकता है। उसका जवाब तो वक्त ही बताएगा। देखिए हमारी ये पूरी रिपोर्ट वीडियो की शक्ल में और हमें इजाजत दें। आदाब। From so many years they are going and coming from there. Also, check ಮಾಡಬೇಕಾಗುತ್ತೆ. We are not Alternate road ಇದೆಯಾ? Alternate road. Okay. to take any decision. ಅಲ್ಲಿವರೆಗೂ I request you to not to create any. We are not creating, problems. ma'am. No. They have stopped it, so public is getting problem. that is That's what why from you I am. we are requesting them. Please leave us the way. Our path ಏನಿದೆ ನಮ್ಮನ್ನ ಅದನ್ನ ಬಿಟ್ಕೊಡಿ ಅಷ್ಟೇ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅಥವಾ ಅವ್ರ ಪಾತ ಅನ್ನೋದು ಡಿಸೈಡ್ ಆಗಬೇಕಾಗಿದೆ. ದಟ್ ವಿ ಕ್ಯಾನ್ ನಾಟ್ ಜಡ್ಜ್ ಜಸ್ಟ್ ನೋಡೋದ್ರಿಂದ. ನಾವು ಸರ್ವೆ ಮಾಡಿಸ್ಬೇಕಾಗತ್ತೆ, ಅಳತೆ ಮಾಡಿಸ್ಬೇಕಾಗತ್ತೆ. 5 acres 31 ಗುಂಟಾಸ್ ಏನೋ ಅವರಿಗೆ ಮಂಜೂರಿ ಆಗಿದೆ, ಕಾಯ್ದಿರಿಸಿದ್ದಾರೆ. Sir, can you Including please that. tell the how much it is like sanction ಆಗಿದೆ ಅಂತ? ನಾನು ಅದನ್ನೆಲ್ಲ ಡೀಟೇಲ್ಸ್ ತರಿಸ್ಕೊಂತೀನಿ. ಯು ವಿಲ್ ನಾಟ್ ವರಿ ಅಬೌಟ್ ದಟ್. ನಾನು ಅದನ್ನ ವೆರಿಫೈ ಮಾಡಿಸ್ತೀನಿ. ಮೇಡಮ್ 1 ಮಿನಿಟ್ ಮೇಡಮ್, ಈಗ 1.5 ಅನಾದಿಕಾಲದಿಂದ ರಸ್ತೆ ಇದೆ. ಇವಾಗ ಇಮಿಡಿಯೇಟ್ 3 ಮಂತ್ ಇಂದ ಡ್ರಾಪ್ ಮಾಡ್ತಾ ಇದ್ದಾರೆ. ನೀವು ಮತ್ತೆ ಸರ್ವೆ ಮಾಡಿ ಕ್ಲೋಸ್ ಮಾಡಿ. ಮೇಡಮ್ ಮೊದಲಿಂದ 60 ವರ್ಷದಿಂದ ರೋಡ್ ಯಥಾಸ್ಥಿತಿ ಹೇಗಿತ್ತಲ್ಲ ಅದು ಹಂಗೆ ಇರೋದು. ಈಗ ನೀವು 1.5 ತಿಂಗಳಿಂದ ನೀವು ಬಂದ್ ಮಾಡ್ಲಿಕ್ಕೆ ಕಾರಣ ಏನು? ಅದೇ ಉದ್ದೇಶ ಏನು? ಹೇಳ್ತಾ ಇರೋದು. ನಾನು ನಿಮ್ಮನ್ನ ಪ್ರಶ್ನೆ ಅವರು ಕೇಳ್ತೀನಿ. so many years ಇಂದ ಅಲ್ಲಿ ಉದ್ದೇಶ ಇದ್ದಾರೆ. ಏನು? Suddenly why this? ಕಾನೂನು ಪೊಲೀಸರು ಜನರ ಸೇವೆ ಮಾಡುವವರು, ನೀವು ಬ್ಯಾರಿಕೇಡ್ ಅದು ಯಾರ ಸಲುವಾಗಿ ನೀವು ಬ್ಯಾರಿಕೇಡ್ ಹಾಕಿದ್ರೆ ನೀವು ಅದಕ್ಕೆ ಉತ್ತರ ಕೊಡಿ. ನೀವು ನಾವು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀವಿ, ಉತ್ತರ ಬೇಕಲ್ಲ ನಮ್ಗೆ. ನೀವು ಯಾರ ಸಲುವಾಗಿ ಬ್ಯಾರಿಕೇಡ್ ಹಾಕಿದ್ರಿ ನಮ್ಗೊಂದು ಬೆಸ್ಟ್. ಎಷ್ಟು ವರ್ಷ ಪ್ರಾಬ್ಲಮ್ ಆಗಿಲ್ವಾ? ನಾವು So many years. It's not like small 1 or 2 years. ನಾವು ಅದಕ್ಕೆ ಉತ್ತರ ಕೊಡಿ. ಈಗ ಪಬ್ಲಿಕ್ ಇದ್ದಾರೆ, ಮಾಧ್ಯಮದವ್ರು ಇದ್ದಾರೆ, ನೀವು ಅದಕ್ಕೆ ಉತ್ತರ ಕೊಡಿ. ಏನಂದ್ರೆ ಖಾಲಿ ನೀವು 1.5 ತಿಂಗಳು ನಾವು ಯಾಕೆ ಇಲೆಕ್ಷನ್ ಇತ್ತು, ಯಾರು ಪಬ್ಲಿಕ್ ಮಾತಾಡಿಲ್ಲ. ಈಗ ಗೆದ್ದೆಗೆ ಹೋಗ್ಬೇಕು, ಜನ ಎಲ್ಲೆಲ್ಲಿ ಕೃಷಿ ಇದೆ, ಗೊಬ್ಬರ ಹೊರಬೇಕು, ನಮ್ಗೆ ವಿಷಯ ಇದೆ. ಯಾಕಂದ್ರೆ ಈಗ 1.5 ತಿಂಗಳಿಂದ ಅಲ್ಲಿ ಕೇಳ್ತಾರೆ. ನಮ್ಮ ಮನೆ ಮಕ್ಕಳಿದ್ದಾರೆ, ನಮ್ಮ ಮನೆಯಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಮಕ್ಕಳಿದ್ದಾರೆ, ಅವ್ರಿಗೆ ತೊಂದರೆ ಅಂದ್ರೆ ಬೇರೆಯವ್ರ ಮಕ್ಕಳಿಲ್ಲ, ಬೇರೆಯವ್ರ ಸ್ಕೂಲ್ಗೆ ಹೋಗುದಿಲ್ಲ, ಅವ್ರು ಮಾತ್ರ ಮಕ್ಕಳಿದ್ದಾರೆ. ಅಂದ್ರೆ ನಮ್ಮ ಮನೆಗೆಲ್ಲ ಹುಡುಗರು ಬರುದಿಲ್ಲ. ಗಾಡಿ ಸ್ಪೀಡ್ ಆಗಿ ಹೋಯ್ತು ಸರಿ, ಕಾನೂನು ಇದೆಯಲ್ಲ ಮೇಡಮ್, ಇಲ್ಲಿ ಕಾನೂನು ಇದೆ, ಪೊಲೀಸ್ ಇದೆ, ಅದಕ್ಕಾದ ಸಿಬ್ಬಂದಿಗಳಿದ್ದಾರೆ. ಕೇಸ್ ಮಾಡಿ ಅವ್ರ ಮೇಲೆ ಆದ್ಮೇಲೆ ಕೇಸ್ ಮಾಡೋದಲ್ಲ, ಆಗದಿರಂಗೆ ಅದು ಅವಾಯ್ಡ್ ಮಾಡಿ. ಇಲ್ಲ, ಹಂಪ್ ಹಾಕಿ ಮೇಡಮ್, ಹೇಳ್ತಾರೆ ಹಂಪ್ ಹಾಕಿ. ಜಾಗದ ಬಗ್ಗೆ ಕ್ಲಾರಿಟಿ ತಗೊಳ್ಳೋಣ. ಸರಿ ಮೇಡಮ್, ನೀವು ಮೊದ್ಲೇ 1.5 ತಿಂಗಳ ಹಿಂದೆ ಈಗ ನೀವ್ ಏನ್ ಮಾಡಿದ್ರಿ? ಈಗ ನಾವು ಡೈರೆಕ್ಟ್ ಹೇಳ್ಬೋದು, ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಂತ ಪಬ್ಲಿಕರಿಗೆ, ನೀವು ನಿಮ್ ಡಿಪಾರ್ಟ್ ಬಗ್ಗೆನೇ ಮಾತಾಡ್ತಾ ಇದ್ರಿ ಅಂತ ಅರ್ಥ. ಪಬ್ಲಿಕರಿಗೆ ಏನು ಸಪೋರ್ಟ್ ನಾನು ಯಾರು ಸಪೋರ್ಟ್ ಅಂದ್ರೆ ಈಗ ನೀವು ಯಥಾಸ್ಥಿತಿ ಹಂಗೆ ಇರ್ಲಿ ಅಂದ್ರೆ ಈಗ 1.5 ತಿಂಗಳಿಂದ 60 ವರ್ಷದಿಂದ ರಸ್ತೆ ಇರುವುದು 1.5 ತಿಂಗಳಿಂದ ಬ್ಯಾರಿಕೇಡ್ ಹಾಕ್ತಾರಂದ್ರೆ ಈಗ 1 ನಿಮಿಷ. ಆಗ ನನ್ನ ಗಮನಕ್ಕೆ ಬಂದಾಗ ಯಾವ ಸ್ಥಿತಿನಲ್ಲಿದೆ ಅದೇ ಇವರು 1.5 ತಿಂಗಳಿಂದ ಯಾಕೆ ಹಾಕಿದ್ರಿ ಅಂತ ಅದು ಕೇಳಿದ್ರೆ ಮೇಡಮ್. ಈಗ 1.5 ತಿಂಗಳು ಯಾಕೆ ಸಲುವಾಗಿ ಹಾಕಿದ್ರು ಅಂದ್ರೆ ಈಗ ಶಾಲೆ ಮಕ್ಕಳ ಅಲ್ಲಿ ಯಾರು ಬೇರೆ ಕೆಲಸ ಮಾಡೋದಿಲ್ಲ, ಕಲ್ಲವರಿಗೆ ಹೋಗ್ತಾರೆ ಅಂದ್ರು. ನಾವ್ ಅದೇ ಮಕ್ಕಳು ದಾಡ್ತಾರೆ, ಕಲ್ಲವರಿಗೆ ದಾಡ್ತಾರೆ. ಆ ಕಲ್ಲು ಲಾರಿ ಯಾರ್ದಂತ ಯಾರು ಹಿಡುದಿಲ್ಲ. ಹೈವೇದಲ್ಲಿ ಕಲ್ಲವರಿಗೆ ಹೋದ್ರೆ ಹಿಡಿತಾರೆ, ಎಲ್ಲ ಮಾಡ್ತಾರೆ. ಅಲ್ಲಿ ಕಲ್ಲವರಿ ಪಾಸ್ ಆಗ್ತದೆ. ಆ ಕಲ್ಲವರಿಯನ್ನ ಸ್ವಲ್ಪ ಅಲ್ಲಿ ಯಾರಾದ್ರೂ ನಂಬರ್ ತಗೊಂಡ್ರೆ ಕಲ್ಲವರಿ ಬರುದಿಲ್ಲ. JCP ಯಾರು ಇಡ್ತಾರೆ, ಅಲ್ಲೊಂದು 3 ಸ್ಕೂಲ್ ಗಾಡಿ ನಿಲ್ತಾರಂತೆ. ಅವ್ರ ಮಕ್ಕಳು ಸ್ಕೂಲ್ ಗಾಡಿ ಹೋಗ್ತಾರಂತೆ, ಆ ಸ್ಕೂಲ್ ಗಾಡಿ ಅಲ್ಲಿ ಇಡ್ಲಿಕ್ಕೆ ಹೇಳಿದಾರಂತೆ. ಹೀಗೆಲ್ಲ ಬೇರೆ ಬೇರೆ ಅವರು ಲಾಭಕ್ಕೋಸ್ಕರ ಮಾಡ್ತಾರ. ಏನೇನ್ ನಡೀತಿದೆ ನಮ್ಗೆಲ್ಲ ಗೊತ್ತಿದೆ. ನಾವೇನೋ ಇಲ್ಲಿ ಶಾಲೆ ಮಕ್ಕಳಲ್ಲ, ಎಲ್ಲರ ಮಕ್ಕಳನ್ನು ಒಂದೇ, ಅವ್ರ ಮಕ್ಕಳು ಬೇರೆ ಇಲ್ಲ, ನಮ್ಮ ಮಕ್ಕಳು ಬೇರೆ. ಆದ್ರೆ ಇದಕ್ಕೆ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಏನೇನ್ ನಡೀತಿದೆ ಎಲ್ಲ ಗೊತ್ತಿದೆ ನಮ್ಗೆ. ಆದ್ರೆ ಇದು ರೋಡಿನ ಸಲುವಾಗಿ ಇದೇನಿಲ್ಲ, ಅವ್ರ ಮಕ್ಕಳನ್ನು ಹೋಗ್ತಾರೆ. ಅಂದ್ರೆ ಅವ್ರು ಕೆಲವರು ಸ್ಕೂಟಿಯಿಂದ ಹೋಗ್ತಾರೆ ಮಕ್ಕಳು, ಬಿಡ್ಲಿಕ್ಕೆ ಆಗೋದಿಲ್ಲ. ಕೆಲವ್ರ ಮಕ್ಕಳು ಮನೆಯಿಂದ ತಂದು ಕಾನ್ವೆಂಟ್ಸ್ ಕಟ್ಟಿ 70 ವರ್ಷ ಆಯ್ತು. ಆ ಕಾನ್ವೆಂಟ್ ಮಕ್ಕಳು ತಂದು ರೋಡ್ ಹತ್ರ ತಂದು ಬಿಡ್ಬೇಕು. ಮಳೆ ಇರ್ತದೆ, 3 ಮಕ್ಕಳು ತಂದು ರೋಡಲ್ಲಿ ಬಿಡ್ಬೇಕು. ಆ ಸ್ಕೂಲ್ ಗಾಡಿ ಅಲ್ಲೂ ಹೋಗ್ತಿತ್ತು. ದೊಡ್ಡ ಗಾಡಿ ಕಟ್ಟಾಡೋದ್ರಂತ ಕಾನ್ವೆಂಟ್ ಹತ್ರ ಕರ್ಕೊಂಡು ಸಮಸ್ಯೆ ಇದೆ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಸ್ವಲ್ಪ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ, ಕಡೆ ಮಾತಾಡುವ ಅದ್ರ ಬಗ್ಗೆ ಏನಂತ. ನೀವು ಸ್ವಲ್ಪ ತೆಗೆದಿಡ್ಲಿಕ್ಕೆ ಹೇಳಿ ಗೇಟು, ಅದ್ರ ನಂತರ ಸರ್ವೆ ಮಾಡಿ ಅದ್ರ ಬಗ್ಗೆ ಏನಂತ. ನೀವು ಗೇಟ್ ಹಂಗೆ ಇರ್ಲಿ, ಅದ್ರ ನಂತರ ಮಾತಾಡುವ. ಗೇಟ್ ಅದು ಈಗ ನೀವು ಅವ್ರು ಮಾತಾಡ್ದಂಗೆ ನೀವು ಮಾತಾಡ್ತೀರಾ? ಗೇಟ್ ಇರ್ಲಿ ಅಂತ ಹೇಳಿದ್ರೆ ಏನು ವಿಷಯ ಅದು? ಏಕಾಏಕಿ ನನಗೆ ಅವ್ರಿಗೆ ಬ್ಯಾರಿಕೇಡ್ಸ್ ಆಗಿ ಅವರ ಜಾಗದ ಅಳತೆ ಮಾಡಿಸ್ಬೇಕಾಗುತ್ತೆ. ಫಸ್ಟ್ ಅವ್ರದ್ದು ಜಾಗನ ಅಥವಾ ರೋಡ್ ಬರುತ್ತೆ ಅನ್ನೋದು ಫಸ್ಟ್ ಕ್ಲಾರಿಟಿ ತಗೊಳ್ಬೇಕು. ಇವಾಗ ಏಕಾಏಕಿ ಅವ್ರದ್ದು ಜಾಗದಲ್ಲಿ ಬ್ಯಾರಿಕೇಡ್ಸ್ ತೆಗಿರಿ ಅಂದ್ರೆ ಅವ್ರು ಹೇಳ್ತಾರೆ ನಮ್ದು ಜಾಗ ಮೇಡಮ್ ನಾವು ಹಾಕೊಂಡಿದೀವಿ.
ಅರ್ಥ ಆಗ್ತಿದಲ್ಲ, ನಾನು ಯಾರ ಪರವಾಗೂ ಇಲ್ಲ, ಅಥವಾ ನಿಮ್ಮ against ಆಗಿ ಇಲ್ಲ. ನಾನು ಸರ್ವೆನ ಆದಷ್ಟು ಬೇಗ ಇಮಿಡಿಯೇಟ್ ಆಗಿ ನನ್ನ ಸರ್ವೆ ಮಾಡಿಸ್ತೀನಿ. ಅದೇನಿದೆ ಅಂತ ಕ್ಲಾರಿಟಿ ತಗೊಂಡೇನೆ ನಾನು ಯಾವ್ದಾದ್ರು ಒಂದು ಡಿಸಿಷನ್ ಹೇಳಕ್ ಸಾಧ್ಯ. ಇವಾಗ್ಲೇನೆ ರಿಮೂವ್ ಮಾಡಿಸಿ, ಇವಾಗ್ಲೇನೆ ತಗ್ಸಾಕಿ, ಇವಾಗ್ಲೇನೆ ಜನಕ್ ಬಿಡಿ ಅಂದ್ರೆ ಅದು ಒನ್ ಸೈಡೆಡ್ ಆಗ್ಬಿಡುತ್ತೆ. One small question, ma'am. From so many years problem ಆಗ್ಲಿಲ್ಲಾಗಿತ್ತು. This 2 months ಏನಾಗಿದೆ ಅದರಲ್ಲಿ? ಇಷ್ಟು 60 ವರ್ಷ ಆಗಿದ್ದು ಎಲ್ಲ ನಾನು ವಿಚಾರಿಸ್ತೀನಿ ಮೇಡಮ್, ಈಗ ನಾನು ವೆರಿಫೈ ಮಾಡಿಸ್ತೀನಿ, ಆದಷ್ಟು ಬೇಗ ಸರ್ವೆ ಮಾಡಿಸ್ತೀನಿ ಅಂತ ಹೇಳಿದೀನಿ. ಅಲ್ಲಿವರೆಗೂ ಏನಿದೆ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ, ಅನ್ನೆಸೆಸರಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಬೇಡಿ. ಅದಷ್ಟೇ ನಾನು ನಿಮ್ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು. ನಾನು ವೆರಿಫೈ ಮಾಡಿಸ್ತೀನಿ ಯಾಕೆ ಹಾಕಿದ್ದಾರೆ. ಅಕಸ್ಮಾತ್ ಅವ್ರೇನಾದ್ರೂ ಅವ್ರ ಜಾಗದಲ್ಲಿ ಅಲ್ದೇನೆ ಸಾರ್ವಜನಿಕ ರಸ್ತೆ ಇದೆ ಅಥವಾ ನಿಮಗೆ ಆಲ್ಟರ್ನೇಟ್ ರಸ್ತೆ ಇದೆ, ಅದಕ್ಕೇನಾದ್ರೂ ಆಲ್ಟರ್ನೇಟ್ ಮಾಡ್ಬೋದು, ಎಲ್ಲದನ್ನೂ ವೆರಿಫೈ ಮಾಡಿಸ್ತೀನಿ. ಅದಕ್ಕೆ ಮುಂಚೆ ನನಗೆ ಫಸ್ಟ್ ಸರ್ವೆ ಆಗ್ಬೇಕು. ಅದು ಸಾರ್ವಜನಿಕ ರಸ್ತೆ ಹೌದೋ ಅಲ್ವೋ ಅಥವಾ ಅವ್ರ ಜಾಗದಲ್ಲಿ ಬರುತ್ತೋ ಅನ್ನೋದು ನಾನು ಫಸ್ಟ್ ವೆರಿಫೈ ಮಾಡ್ತೀನಿ. ಆಮೇಲೆ ನಾನು ಏನಾದ್ರು ಡಿಸಿಷನ್ ತಗೊಳಕ್ ಸಾಧ್ಯ. ಆಲ್ ಮೀಡಿಯಾ ಪರ್ಸನ್ಸ್ ಅದೇ ನಾನ್ ಹೇಳ್ತಿರೋದು, ಫಸ್ಟ್ ಸರ್ವೆ ಮಾಡಿ ನಾನು ಏನಾದ್ರು ಮುಂದಕ್ಕೆ ಮಾತಾಡೋದಕ್ಕೆ ಸಾಧ್ಯ. ಅಲ್ಲಿವರೆಗೂ ನನ್ನ ಗಮನದಲ್ಲಿ ಏನಿದೆಯೋ ಅದೇ ಅಂದ್ರೆ ಯಾವ್ದೋ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬಾರ್ದು ಅಂತ ನಾನು ಕೇಳ್ಕೊಳ್ತೇನೆ. ಬರ್ತೀನಿ, ಖಂಡಿತ ಬರ್ತೀನಿ, ಅಲ್ಲಿಗೆ ವಿಸಿಟ್ ಮಾಡ್ತೀನಿ. ಸರ್ವೆ ಆಗ್ಬೇಕಾದ್ರೂ ನಾನು ಅಲ್ಲೇ ಇರ್ತೀನಿ. ಇಮಿಡಿಯೇಟ್ ಆಗಿ ಅವ್ರಿಗೆ ನೋಟಿಸ್ ಮಾಡಿ ಪ್ರೊಸೀಜರ್ ಏನಿದೆ ಸರ್ವೆ ಪ್ರೊಸೀಜರ್ ನಾನು ಮಾಡಿಸ್ತೀನಿ. ನಾನು ಖುದ್ದು ಬರ್ತೀನಿ. How long it will take for survey? As early as possible. Immediate ಆಗಿ on priority basis ನಾನು ಮಾಡಿಸ್ತೀನಿ. Okay, we respect your decision. ಪಬ್ಲಿಕ್ ಕನ್ಸರ್ನ್ ಆಗಿರೋದ್ರಿಂದ ನಾನು ಪ್ರಯಾರಿಟಿ ಬೇಸಿಸ್ ನಮ್ದು ಯಾವ್ದು ಪರ್ಸನಲ್ ಏನಲ್ಲ, ಇದು ಓನ್ಲಿ ಜನರದ್ದು. ನಾವು ಅಂದ್ರೆ ನಮ್ದೆಲ್ಲ ಮನೆ ಹೊರಗಡೆ ನಾವು. So ma'am, whatever it is, we respect your decision. So please sort out this problem and give us. We want the path there. Okay, we want the way from there. Whatever as it is was from 50 to 60 years, same ಅದನ್ನ ನಮ್ಗೆ ಕ್ಲಿಯರ್ ಮಾಡಿ, ಸರ್ವೆ ಮಾಡಿ, ಅದನ್ನ ಏನೇನು ನೋಡ್ಕೊಂಡು ನಮ್ಗೆ ಕ್ಲಿಯರ್ ಮಾಡ್ಕೊಡಿ ಅಷ್ಟೇ. ಓಕೆ.